Hello students, I welcome you once again back to Enlightened Educators and ಈ ಒಂದು ಕಾಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ. ಆ್ಯಂಡ್ ಮ್ಯಾಮ್ ಸೀನಿಯರ್ಸ್ ಹೇಳ್ತಿದ್ದಾರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಎರಡೂ ಹಾಕಿ ಚಾನ್ಸ್ ಇರುತ್ತೆ ಪಾಸ್ ಆಗೋಕ್ಕೆ ಅಂತ. ಸೊ ದಟ್ ಈಸ್ ನಾಟ್ 100% ಟ್ರೂ. ಸೊ ಏನು ಗೊತ್ತಾ, ನಿಮ್ಮ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿ ಎರಡನ್ನೂ ನೀವು ಒಟ್ಟಿಗೆ ಅಪ್ಲೈ ಮಾಡ್ತೀರಾ. You are not applying photocopy, you are not sorry for the distraction. You are not applying for the photocopy before revaluation. ಹೌದಾ? ರಿವ್ಯಾಲ್ಯೂಯೇಷನ್ಗೂ ಮುಂಚೆ ನೀವು ಅಪ್ಲೈ ಮಾಡ್ತಿಲ್ಲ ಅಲ್ವಾ ಫೋಟೋ ಕಾಪಿಗೆ, ಯು ಆರ್ ಅಪ್ಲೈಯಿಂಗ್ ಇಟ್ ಟುಗೆದರ್. ಹೌದಾ? ಸೊ ನಿಮಗೆ ಅದರಿಂದ ಒಂದು ಬೆನಿಫಿಟ್ಟು ಖಂಡಿತ ಇಲ್ಲ. ಸೊ ಹಾಗಾಗಿ ಅದರಿಂದ ನೀವು ಖಂಡಿತ ಪಾಸ್ ಹೋಗೋಕ್ಕೂ ಆಗೋಲ್ಲ. ಚಾನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ದಟ್ ಇಸ್ ನಾಟ್ ಟ್ರೂ. ಓಕೆನಾ? ಫಸ್ಟು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ತುಂಬ ಜನಕ್ಕೆ ಇದು ಬೆನಿಫಿಟ್ಟು ಆಗೇ ಇಲ್ಲ. ಯಾಕೆಂದರೆ ಫೇಲ್ಡ್ ಆದವ್ರಿಗೆ ಪಾಪ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿ ಒಟ್ಟಿಗೆ ಹಾಕ್ತಾರೆ. ಆ್ಯಂಡ್ ಅವ್ರು ಒಟ್ಟಿಗೆ ಹಾಕುವಾಗ ಏನಾಗುತ್ತೆ, ಸೊ ದೆನ್ ವೆನ್ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ, ರಿವ್ಯಾಲ್ಯೂಯೇಷನ್ ಗೋಸ್ ಆನ್ ಆ್ಯಂಡ್ ಫೋಟೋ ಕಾಪಿ ಅದ್ರ ಪಾಡಿಗೆ ನಿಮಗೆ ಬರುತ್ತೆ. ಆಮೇಲೆ ನೀವು ಚೆಕ್ ಮಾಡ್ತಿದ್ರು ಏನೂ ಪ್ರಯೋಜನಕ್ಕೆ ಬರೋಲ್ಲ. ಅದಕ್ಕೆ ಸೊ ಹಾಗಾಗಿ ಇವೆಲ್ಲ ಬ್ಲೈಂಡ್ ಬಿಲೀಫ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಆಯಿತಾ? ಎರಡೂ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಅಮೌಂಟ್ ಲಾಸ್ ಆಗುತ್ತೆ ಹೊರತು ನೀವು ಖಂಡಿತ ಪಾಸ್ ಆಗೋಕ್ಕಾಗಲ್ಲ. ನಿಮ್ಮಲ್ಲಿ ನಿಮಗೆ ಆನ್ಸರ್ಸ್ ಗೊತ್ತಿದೆ ಅಲ್ವಾ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆನ್ಸರ್ಸ್ನ. ನೀವು ಬರ್ದಿರೋ ಆನ್ಸರ್ಸ್ ನಿಮಗೆ ನೆನಪಿರುತ್ತಲ್ವಾ, ಸೊ ಅದನ್ನ ದಯವಿಟ್ಟು ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ಯು ಆರ್ ಗೋಯಿಂಗ್ ಟು ಚೆಕ್ ಇಟ್ ವಿತ್ ರೆಸ್ಪೆಕ್ಟ್ ಟು ದಿ ವಾಟ್ ಐ ಕ್ಯಾನ್ ಸೇ ದ ಪ್ರಾಪರ್ ಆನ್ಸರ್ಸ್ ಆ್ಯಂಡ್ ಯು ನೀಡ್ ಟು ಗೆಟ್ ಇಟ್ ವೆರಿಫೈಡ್ ಆ್ಯಂಡ್ ಗೆಟ್ ಇಟ್ ವೆರಿಫೈಡ್ ವೆರಿ ಸೂನ್. ಎಲ್ಲಿವರೆಗೆ ಅಂದರೆ ನಿಮ್ಮ ರಿವ್ಯಾಲ್ಯೂಯೇಷನ್ಗೆ ಅನೌನ್ಸ್ ಮಾಡ್ತಾರಲ್ಲ ಅಲ್ಲಿ ಅಷ್ಟರೊಳಗಡೆ ನೀವು ಮಾಡ್ಕೋಬೇಕಾಗತ್ತೆ. ಇದು ಕೆಲಸಗಳು ಮಾಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಡೋಂಟ್ ಗೋ ಇನ್ ಟು ದಿಸ್ ಕೈಂಡ್ಸ್ ಆಫ್ ಬ್ಲೈಂಡ್ ಬಿಲೀಫ್. ಓಕೆ, ಇದೊಂದನ್ನು ನಾನು ಕ್ಲಿಯರ್ ಮಾಡಬೇಕಾಗಿತ್ತು. ಸೊ ದಿಸ್ ಇಸ್ ವಾಟ್ ಇಸ್ ಅಬೌಟ್ ಟು ಟೆಲ್ ಯು ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಗೈಸ್, ಅಂಡ್ ಥ್ಯಾಂಕ್ ಯು.